ನನ್ನ ಆತ್ಮೀಯ ಮಿತ್ರ ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್ 89ರಲ್ಲಿ ನನ್ನ ಜೊತೆಲಿ ಇಬ್ರು ಅಸೆಂಬ್ಲಿಗೆ ನಾವು ಕಾಲಿಟ್ಟು ಮಿಸ್ಟರ್ ಜಿ ಪರಮೇಶ್ವರ್ ಅವರು ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಯುವಕರಿಗಾರ ಬೇರೆ ಕ್ರೀಡಾ ಬಹಳ ಆಸಕ್ತಿಯಿಂದ ಕ್ರೀಡೆ ಜೊತೆಗೆ ರೆವಿನ್ಯೂನು ಸೇವ್ ಮಾಡ್ತಾ ಇದ್ದಾರೆ. ಐ ವುಡ್ ಲೈಕ್ ಟು ಇಂಟ್ರೊಡ್ಯೂಸ್ ಮಿಸ್ಟರ್ ಪರಮೇಶ್ವರ್. ಸೊ KH ಮುನಿಯಪ್ಪನವರು ಅವರು 7 ಬಾರಿ ಸಂಸತ್ ಸದಸ್ಯರಾಗಿ ಈಗ ಅಸೆಂಬ್ಲಿಗೆ ಆಯ್ಕೆ ಮಾಡಿ ನಮ್ಮನ್ನೆಲ್ಲ ಬಹಳ ಹಿರಿಯ ನಾಯಕರು. ಅವರು ಕೂಡ ಇವತ್ತು ಸಮಾಜ ಕಲ್ಯಾಣ ವಹಿಸಿಕೊಂಡಿದ್ದಾರೆ. ಮಿಸ್ಟರ್ ಜಾರ್ಜ್ ಇದ್ದಾರೆ, ಅವರು ಕೂಡ ಇವತ್ತು ಎನರ್ಜಿ ಮತ್ತು ಟೂರಿಸಂ ಇಡೀ ರಾಜ್ಯಕ್ಕೆ ಒಂದು 10% ಡಿಮ್ಯಾಂಡ್ ಜಾಸ್ತಿ ಆಗ್ತಿದೆ ಪ್ರತಿ ವರ್ಷ, ಅದಕ್ಕೆ ಕೂಡ ಮಾಡ್ತಾ ಇದ್ದಾರೆ. ಇನ್ನೊಬ್ಬ ನನ್ನ ಆತ್ಮೀಯ ನನ್ನ ಜೊತೆಲಿ 85ರಲ್ಲಿ ನಾವಿಬ್ರು ಸೋತೋ, ಇಬ್ರು ಅವರು ಮುನ್ಸಿಪಾಲಿಟಿ ಕಾರ್ಪೊರೇಟರು, ನಾನು ಜಿಲ್ಲಾ ಪಂಚಾಯತಿ ಮೆಂಬರು. ಇಬ್ರು ಕೂಡ ಸತತವಾಗಿ 8 ಬಾರಿ ಈ ವಿಧಾನಸಭೆಗೆ ಬಂದಿದ್ದೀವಿ. ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬ್ರಿದ್ದಾರೆ. MB ಪಾಟೀಲ್ ಅವರು ಇಲ್ಲ, ಅವರೇನೋ ಬಂದಿಲ್ಲ. ಓಕೆ ಫೈನ್. ಸತೀಶ್ ಜಾರಕಿಹೊಳಿ ಅವರು, ಕೃಷ್ಣ ಬೈರೇಗೌಡರಿದ್ದಾರೆ. ಮೋಸ್ಟ್ ಎಫಿಷಿಯಂಟ್ ಅಂಡ್ ಕೇಪಬಲ್, ಎಲ್ಲ ವಿದೇಶದಲ್ಲಿದ್ದು ಓದ್ಕೊಂಡು ಮಾಡಿ. ಅವ್ರ ತಂದೆ ನಾವು ಕೂತಾಗ 8 ಗಂಟೆ ಅಸೆಂಬ್ಲಿಲಿ ಭಾಷಣ ಮಾಡೋದು, 8 ಗಂಟೆ ಅಗ್ರಿಕಲ್ಚರ್ ಬಗ್ಗೆ. ಸೊ ಅವರ ಸುಪುತ್ರ ನನ್ನ ಆತ್ಮೀಯರು ಸೋದರ ಕೃಷ್ಣ ಬೈರೇಗೌಡರು ಬಂದಿದ್ದಾರೆ. ಬೆಂಗಳೂರು ಇದನ್ನ ಎಲ್ಲ ಬಯಸ್ಕೊತಾ ಇದ್ದಾರೆ, ಕಸ ಕ್ಲೀನ್ ಮಾಡಿಕೊಂಡು ಎಲ್ಲ ಬಯಸ್ಕೊತಾ ಇದ್ದಾರೆ. ಇಲ್ಲಿ ಇಟ್ ಇಸ್ ಎ ವೆರಿ ಡಿಫಿಕಲ್ಟ್ ಜಾಬ್. ಮತ್ತು ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಇಸ್ ಅವರ್ ಹೋಮ್ ಮಿನಿಸ್ಟರ್. ನಿಮ್ಮ ಮಕ್ಕ ತೋರಿಸಿ ಸ್ಪೀಕರ್ ಸಾಹೇಬ್ರಿಗೆ. ಪ್ರಿಯಾಂಕ್ ಖರ್ಗೆ ಅವರು ಸೊ ಇಸ್ ಅ ಹೋಮ್ ಮಿನಿಸ್ಟರ್. ಮಿಸ್ಟರ್ UT ಖಾದರ್ ಅವರು ನಮ್ಮ ಸ್ಪೀಕರ್ ಆಗಿ ನಮ್ಗೆಲ್ಲ ಪಾಠ ಹೇಳ್ತಿದ್ರು. ಈಗ ಹೆಂಗ್ ಪಾಠ ಹೇಳ್ತಾರೆ ನೋಡೋಣ. ಅವರಿದ್ದಾರೆ. ಸೊ ಈಶ್ವರ್ ಖಂಡ್ರೆ ಅವರು ಬಂದಿದ್ದಾರೆ. ಐ ಥಿಂಕ್ ಅವರೆಲ್ಲ ಕೌನ್ಸಿಲ್ ಇದ್ದಾರೆ ಅಂತ ಕಾಣ್ತಿದೆ. ಬೈರ್ತಿ ಸುರೇಶ್ ನಮ್ಮ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್. ಶರಣ್ ಪ್ರಕಾಶ್ ಪಾಟೀಲ್ ನಮ್ಗೆಲ್ಲ ಆರೋಗ್ಯಕ್ಕೆ ನೋಡುವಂತ ಮಿನಿಸ್ಟ್ರು. ಸೊ ಇದಾದ ಮೇಲೆ ಹೊಸದಾಗಿ ಕೆಲವನ್ನ ಸೆಕೆಂಡ್ ಲೈನ್ ಹ್ಯಾಂಡ್ ಮಾಡಿದ್ವಿ. ಮಿಸ್ಟರ್ ಜಮೀದ್ ಅಹಮದ್ ಖಾನ್ ಅವರು, ಅವ್ರಿಗೆಲ್ಲ ನಮಗೆ ಮನೆ ಕೊಡಕ್ಕೆ ಬಹಳ ಮುಂದಾಗಿದ್ದಾರೆ, ಹೌಸಿಂಗ್ ಮಿನಿಸ್ಟ್ರು. ಮಿಸ್ಟರ್ ಲಕ್ಷ್ಮಣ್ ಸವದಿ ಅವರು ಫಾರ್ಮರ್ ಡೆಪ್ಯೂಟಿ CM, ಅವರು ಕೂಡ ಬಹಳ ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್, ಅವರು ಬಂದಿದ್ದಾರೆ. ರುದ್ರಪ್ಪ ಅವರಲ್ಲಿದ್ದಾರೆ. ಓಕೆ. ಶಿವರಾಜ್ ತಂಗಡಿ, ರಘುಮೂರ್ತಿ ಅವರು ಕೂಡ ಈ ವಾಸ್ ಐ ಥಿಂಕ್ ನಮ್ಮ ಚಿತ್ರದುರ್ಗ ಜಿಲ್ಲೆ ರಘುಮೂರ್ತಿ ಅವರಿದ್ದಾರೆ. ಅಜಯ್ ಸಿಂಗ್ ವೈಬ್ರೆಂಟ್, ತಮ್ಗೆ ಗೊತ್ತಿದೆ, ಅವರ ಫಾದರ್ ಚೀಫ್ ಮಿನಿಸ್ಟರ್ ಆಗಿದ್ರು, ಅವರು ಬಹಳ ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ. ನಮ್ಮ ಚಲರಾಜ ಸ್ವಾಮಿ ಅವರು ಇರಿಗೇಷನ್ ಮಿನಿಸ್ಟ್ರು, ಅವರು ಇದ್ದಾರೆ. ಸೊ ಮಂಡ್ಯ ಜಿಲ್ಲೆ ಹಿಂದೆ ಕೂಡ ಇದ್ರು ಅವರು, ಕುಮಾರಸ್ವಾಮಿ ಅವರು ಗೌರ್ಮೆಂಟ್ ಅಲ್ಲೆಲ್ಲ ಕೆಲಸ ಮಾಡ್ತಿದ್ರು. ಶಿವರಾಜ್ ತಂಗಡಿ ಅವರು ನಮ್ಮ ಕನ್ನಡ ಕಲ್ಚರ್ ಮಿನಿಸ್ಟರ್, ಪೊಲ್ಯೂಷನ್ ಗೌರ್ಮೆಂಟ್ ಅಲ್ಲಿ ಇದ್ರು, ಈಗ ಕೂಡ ಇದ್ದಾರೆ. ಮಧು ಬಂಗಾರಪ್ಪನವರು, ನಾನು ಅವ್ರ ತಂದೆ ಕೆಳಗಡೆ ಕೆಲಸ ಮಾಡಿದ್ದೇನೆ. ಇವತ್ತು ನನ್ನ ಕೆಳಗಡೆ ಅವ್ರ ಕೆಲಸ ಮಾಡೋಂಥ ಭಾಗ್ಯ. ಒಂದು ಹೇಳ್ತೀನಿ ಅಧ್ಯಕ್ಷರೇ, ಅವ್ರ ತಂದೆಯವರು ಗವರ್ನರ್, ನಾನು ಜೈಲ್ದೊಂದು ಇದಿತ್ತು, ಇನಾಗ್ರೇಷನ್ ಇತ್ತು ಬಿಲ್ಡಿಂಗ್ ಗಾಂಧಿನಗರದಲ್ಲಿ. ನಮ್ಮನ್ನ ಗಾಂಧಿನಗರ MLA ಒಬ್ರು ಇದ್ರು, ನಮ್ಮ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿದ್ರು, ದಯಾನಂದ ರಾವ್. ಅವ್ರಿಗೆ ಫಂಕ್ಷನ್ ಇತ್ತು. ಆಗ ಹೇಳ್ತಿದ್ರು, ನಾನ್ ಜೈಲ್ ಮಿನಿಸ್ಟರ್ ಆಗಿದ್ದೀನಿ ಇವತ್ತು, ಮುಂದೆ ನಾನು DK CM ಆಯ್ತಾನೆ ಅಂತ ಅಂದ್ಬಿಟ್ಟು ಅವ್ರ ತಂದೆ ನನಗೆ ಆಶೀರ್ವಾದ ಮಾಡಿದ್ರು. ಅವರು ಇವತ್ತು ಇದ್ದಾರೆ. ಬಸವರಾಜ ರಾಯರೆಡ್ಡಿ ನಮ್ಮ ಎಜುಕೇಶನ್ ಮಿನಿಸ್ಟರ್, ಅವರು 83 ಮಾಡಲ್, ಅವರು ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ. ಶಿವಲಿಂಗೇಗೌಡರು ಇದ್ದಾರೆ, ನಮ್ಮ ಹಾಸನ ನಮ್ಮ ಪುಟ್ಟ ರೈತ ಅವರು ಎಕ್ಸೈಸ್ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಪುಟ್ಟರಂಗ ಶೆಟ್ರು ಅಧ್ಯಕ್ಷ, ನಾನು ಇವರು ಎಲೆಕ್ಷನ್ ಹೋದೆ, ನಾನು ನಮ್ಮ ಗುಲಾಂ ನಬಿ ಆಜಾದ್. DK ಇದ್ಯಾಕೆ ಒನ್ ಟೈಮ್ ಕ್ರಾಪ್ ಕಂಡಂಗೆ ಕಾಣ್ತದೆ ಅಂತ ಅಂದರು. ನೋಡಿದ್ರೆ 3 ಸತಿ ಕ್ರಾಪ್ ಆಗಿ 2 ಬಾರಿ ಮಂತ್ರಿ ಆಗಿದ್ದಾರೆ. ಸೊ ಅವರು ಕೂಡ ಬಹಳ ಒಳ್ಳೆ ಹಿಂದುಳಿದ ಸಮಾಜದವರು, ಒಳ್ಳೆ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಕಾಶಪ್ಪ ಅಲ್ಲಿಲ್ಲ. ಓಕೆ. ಸಂತೋಷ್ ಲಾಲ್ ಅವರು ವೆರಿ ಡೈನಾಮಿಕ್ ಲೇಬರ್ ಕ್ರಾಂತಿನೇ ಮಾಡ್ತಾ ಇದ್ದಾರೆ. ಅವರು ಕೂಡ ತಮ್ಗೆ ಈಗಾಗಲೇ ಪರಿಚಯ ಇದೆ. ಬಸಂತಪ್ಪ ಒಬ್ಬ ಪೌರ ಕಾರ್ಮಿಕರ ಮಗ ಅಧ್ಯಕ್ಷ, ನನಗೆ ಬಹಳ ಸಂತೋಷ ಆಗ್ತದೆ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಒಂದೊಂದು ಸ್ಥಾನ ಇದೆ ಅಂತ DVG ಹೇಳಿ ಮಾತಂದ್ರೆ, ಎಲ್ಲರಿಗೂ ಈ ಸಮಾಜದಲ್ಲಿ ಒಂದಲ್ಲ ಒಂದು ಸ್ಥಾನ ಇದೆ ಅನ್ನೋದಕ್ಕೆ ಒಬ್ಬ ಪೌರ ಕಾರ್ಮಿಕ ಮಗ ಇವತ್ತು ಈ ರಾಜ್ಯದಲ್ಲಿ ಎಲ್ಲ ದೇವಸ್ಥಾನಗಳಿಗೆ ಪೂಜೆ ಮಾಡಿ ಮತ್ತು ನಮ್ಮ ಪೋರ್ಟ್ಸ್ ಆಫ್ ಫಿಶರೀಸ್ ಜವಾಬ್ದಾರಿ ಕೊಟ್ಟಿದ್ದೀವಿ. ಆತ ಇವತ್ತು ಮಂತ್ರಿ ಆಗಿದ್ದಾರೆ. ನಮ್ಮ ಮಲ್ಲಿಕಾರ್ಜುನ್, ನಮ್ಮ ಚಳಿ ಮಲ್ಲಿಕಾರ್ಜುನ್ ಇದ್ದಾರೆ, ಇತರೆಲ್ಲ ಇಷ್ಟು
ಅವರಿಲ್ಲ. ರಿಜ್ವಾನ್ ಅರ್ಷದ್ ಅವರಿಗಿಲ್ಲ. ನಮ್ಮ ನರೇಂದ್ರ ಸ್ವಾಮಿ ಅವರು ನನ್ನ ಪಕ್ಕದ ಕ್ಷೇತ್ರದವರು. ಮಲ್ಲಿಕಾರ್ಜುನ ಸ್ವಾಮಿ